CM ಅವರು 50 ಕೋಟಿ ಅನುದಾನ ಕೊಟ್ಟರು. ಬಟ್ ವಿರೋಧ ಪಕ್ಷದವ್ರಿಗೆ 25 ಲಕ್ಷ ಕೊಡ್ತಾ ಇದ್ದಾರೆ. 25 ಕೋಟಿ ಕೊಡ್ತಾ ಇದ್ದಾರೆ. 25 ಕೋಟಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಆರೋಪ. ನೋಡಿ, ತಾರತಮ್ಯ ಅನ್ನೋದು ಏನೂ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ, ನಮ್ಮ MLAs ಇದ್ದಾಗ, ಸರ್ಕಾರದಲ್ಲಿ ನಾವಿದ್ದಾಗ ಅಭಿವೃದ್ಧಿನಲ್ಲಿ ಸ್ವಲ್ಪ ಮುಂದೆ ಹಾಕಬೇಕು ನಾವು. ಅದರಲ್ಲಿ ತಾರತಮ್ಯ ಅಂತ ಏನು ಅನ್ನೋದಿಲ್ಲ. ಇವಾಗ ಅವ್ರಿಗೆ 25 ಕೊಟ್ಟಿದ್ದಾರೆ, ನೆಕ್ಸ್ಟ್ ಬ್ಯಾಚಲ್ಲಿ ಒಂದು 25 ಕೊಡ್ತಾರೆ. ಆವಾಗ ನಮಗೆ ಕೊಡೋದಿಲ್ಲ. ಆ ಥರ ಅವ್ರಿಗೂ ಇದು ಮಾಡ್ತಾರೆ. ಇವಾಗ ಅವ್ರೇನು ತಾರತಮ್ಯ, ಇವ್ರೇನು ತಾರತಮ್ಯ ಅಂತಿಲ್ಲ. ಇವಾಗ ನಮ್ಮವ್ರಿಗೆ 50 ಕೋಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದೆಲ್ಲರಿಗೂ 50 ಕೋಟಿ ಅವ್ರಿಗೆ 25 ಕೋಟಿ ಕೊಟ್ಟಿದ್ದಾರೆ. ಏನು ಆಂಧ್ರದಲ್ಲಿ ನೋಡಿದ್ರಲ್ಲಿ ನೀವು, ಹೋಸಲಿ ಆಂಧ್ರದಲ್ಲಿ ಏನಾಯ್ತು ಅಂದರೆ KLD ಫಂಡ್ MLA ಕೊಟ್ಟಿಲ್ಲ ಗೊತ್ತಾ. ಅಂದರೆ ಈ ಪೀರಿಯಡ್ ಅಲ್ಲ, ಚಂದ್ರಬಾಬು ನಾಯ್ಡು ಮೊದಲಿದ್ದಾಗ, ಇದಕ್ಕೆ ಮುಂಚೆ ಇದ್ದಾಗ 2014 ಆಯ್ತಲ್ಲ ಎಲೆಕ್ಷನು, ಆ ಟೈಮಲ್ಲಿ MLAಗಳಿಗೆ KLD ಫಂಡ್ ಕೊಟ್ಟಿಲ್ಲ ಗೊತ್ತಾ ಚಂದ್ರಬಾಬು ನಾಯ್ಡು ಅವರು, ವಿರೋಧ ಪಕ್ಷದವ್ರಿಗೆ. ಆ ಥರ ಮಾಡಿದರು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಆದರೂ ನಾವು 25 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಖುಷಿ ಪಡಬೇಕು. ನೋಡಿ, ಇನ್ನೊಂದು ದುಡ್ಡು ಇವಾಗ ನಾವೆಲ್ಲ ಹೋಗಿ ಕೇಳಿ ನಮ್ಗೆ ಇಷ್ಟು ಬೇಕು ಅಂತ ತೊಗೊಂಡಿದ್ದೀವಪ್ಪ. ನೀವು ಹೋಗ್ರಿ, ಕೇಳ್ರಿ, ತೊಗೊಳ್ರಿ, ಯಾರು ಬೇಡ ಅಂತಿದ್ದಾರೆ. ಇಲ್ಲ, ಕಾಲಿಡ್ಕೊಂಡು ಕೇಳಬೇಕು. ನೆನ್ನೇನು ಅವರು ಮುಳ್ಬಾಗಿಲು MLA ನೆನ್ನೇನು ಹೇಳಿದ್ದಾರೆ. ಅವ್ರಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ, ಅವ್ರ ಮೂಡ್ ಯಾವ ಕಡೆ ಇದೆಯೋ ಅಂತಲೂ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ದೇನೆಂದರೆ, ಅಭಿವೃದ್ಧಿಗೋಸ್ಕರ ನಿಮ್ಮಲ್ಲಿ ವಿಡಿಯೋ ಇದೆ ನೋಡ್ಕೊಳ್ರಿ. ಅಭಿವೃದ್ಧಿಗೋಸ್ಕರ CM ಹತ್ರ ಹೋಗಿ ಒಂದು ತಂದೆ ಸಮಾನರವರು ಒಂದು ಕಾಲಿಗೆ ನಮಸ್ಕಾರ ಹಾಕಿ, ಏನೋ ಒಂದು ಪ್ರೀತಿಯಿಂದ ನಮ್ಮ ಕ್ಷೇತ್ರಕ್ಕೆ ಹಿಂಗಾಗಬೇಕು ಈ ಥರ ಆಗಬೇಕಣ್ಣ, ಏನೋ ಸಹಾಯ ಮಾಡಿ. ನಾನು ನಿನ್ನ ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು ದುಡ್ಡು ಇಸ್ಕೊಂತ ಹೇಳಿಲ್ಲ. ನಾವು ಕಾಲಿಗೆ ನಮಸ್ಕಾರ ಹಾಕಿ ದುಡ್ಡು ಇಸ್ಕೊಂತ ಹೇಳಿಲ್ಲ. ನಾವೇನು ಕಾಲಿಡ್ಕೊಂಡು ಕೇಳ್ಕೊಂತ ಹೇಳಿದ್ವಾ? ಕಾಲಿಡ್ಕೊಂಡು ಕೇಳ್ಕೊಂತ ಹೇಳಿಲ್ಲ ನಾವು. ದೊಡ್ಡವರು ತಂದೆ ಸಮಾನರು. ನೀವು ವಿಡಿಯೋ ನೋಡಿ, ದೊಡ್ಡವರು ತಂದೆ ಸಮಾನರು. ಅವ್ರಿಗೆ ಹೋಗಿ ಒಂದು ನಮಸ್ಕಾರ ಹಾಕಿ, ನನ್ನ ಕ್ಷೇತ್ರಕ್ಕೆ ಹಿಂಗಿದೆ ಕಾಲಿಗೆ ನಮಸ್ಕಾರ ಹಾಕಿನೇ ಅಂತ ಹೇಳಿದೆ. ನಮಸ್ಕಾರ ಹಾಕಿ ಒಂದು ನನ್ನ ಕ್ಷೇತ್ರಕ್ಕೆ ಹಿಂಗಿದೆ ಸರ್, ನನ್ನ ಡೆವಲಪ್ಮೆಂಟ್ಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತಪ್ಪ ಕೆಲಸ. ಕಾಲು ಹಿಡ್ಕೊಂಡು ಕೇಳ್ಕೋಬೇಕು ಅಂತ ಈ ಥರ ಉಲ್ಟಾ ಮಾತಾಡಿ ಹಿಡ್ಕೊಂಡು ಕೇಳ್ಕೊ. ನೀನನ್ನು ಬೇಡ ಅಂದವ್ರು ಯಾರು? ಹಿಡ್ಕೊಂಡು ಕೇಳ್ಕೊಂಡ್ರೆ ನಾವೇನು ಬೇಡ ಅಂತೀವ? ಹೋಗಿ ಹಿಡ್ಕೊಂಡು ಹೇಳಿರೋದನ್ನು ಏನು ಹೇಳಿರ್ತೀವಿ ಅದನ್ನು ಒಂದು ತಂದೆ ಸಮಾನರು ಗೌರವವಾಗಿ ನಾವು ಹೇಳಿದರೆ ಅದನ್ನು ಕಾಲು ಹಿಡ್ಕೊಂಡು ಕೇಳ್ಕೊಂಡ್ರೆ ಕೊಡ್ತಾರಂತೆ. ಕಾಲು ಹಿಡ್ಕೊಂಡೇ ಕೇಳ್ಕೊ. ಯಾರು ಬೇಡ ಅಂದವ್ರು ಯಾರು? ನೀನು ಕಾಲು ಹಿಡ್ಕೊಂಡೇ ಕೇಳ್ಕೊ. ಈಗ MLA ಆಗಬೇಕಾದ್ರೆ ಜನರು ಕಾಲಿಡಿಯಲ್ವಾ? ಜನರು ಕಾಲಿಡಿದ MLAಗಳಾಗ್ತಾರಾ? ಕ್ಷೇತ್ರದ ಜನರ ಕಾಲಿಡಿ, ಹಿರಿಯರು ಕಾಲಿಡಿತೀವಿ. ಹಂಗೆ ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರ ಕಾಲಿಡಿದ್ರೆ ತಪ್ಪೇನಿದೆ? ನಮ್ಮ ಭಾವನೆಯಲ್ಲಿ ತಪ್ಪಿಲ್ಲ. ನಾವು ನೀನು ಕಾಲು ಹಿಡ್ಕೊಂಡು ಕೇಳ್ಕೊಂತ ಹೇಳಿಲ್ಲ ಯಾರಿಗೂ. ಒಂದು ದೊಡ್ಡವರು ತಂದೆ ಸಮಾನರು ನೀವು ಹೋಗಿ ಒಂದು ಕಾಲಿಗೆ ನಮಸ್ಕಾರ ಹಾಕಿ, ಸರ್ ನನಗಿಂದ ಅಭಿವೃದ್ಧಿ ಮಾಡ್ಬೇಕು ಸರ್ ಹಿಂಗೆ ಅಂತ ಹೇಳಿದ್ರೆ ಆಗುತ್ತೆ. ನೀನು ಕಾಲು ಹಿಡ್ಕೊಂಡು ಕಾಸು ಕೇಳು, ದುಡ್ಡು ಕೇಳು ಅಂತ ಕೇಳಲ್ಲ. ಗೌರವವಾಗಿ ಒಂದು ತಂದೆ ಸಮಾನರಿಗೆ ಕಾಲಿಗೆ ನಮಸ್ಕಾರ ಹಾಕಿ, ನಾವು ಕಾಸು ಕೇಳ್ಕೊಂಡಿದ್ದೀವಿ, ನಮಗೆ ಕೊಟ್ಟಿದ್ದಾರೆ, ನೀವು ಹೋಗ್ರಿ ಅಂತೇಳಿ. ಕಾಲು ಹಿಡ್ಕೊಂಡೇ ಕಾಸು ಕೇಳಿ ನೀವು ಅಂತ ಹೇಳಿಲ್ಲ ನಾವೆಲ್ಲೂ. ಗೌರವಕ್ಕೆ ತಂದೆ ಸಮಾನರು ಅಂತ ಕಾಲಿಗೆ ನಮಸ್ಕಾರ ಹಾಕಿ ಅಂತ ಹೇಳಿದ್ದು ನಾನು. ನೀನು ಕಾಲು ಹಿಡ್ಕೊಂಡ್ಬಿಟ್ಟು ಹೋಗಿ ಕಾಸು ಕೊಡಿ ಅಂತ ಹೇಳು, ಕೊಟ್ಟಿಲ್ಲ ಅಂದರೆ ಎಳ್ದು ಬಿಡು ಕಾಲನ್ನ ಅಂತ ಅಲ್ಲಿ ಹೇಳಿಲ್ಲ ನಾವೆಲ್ಲ.